ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಿದ್ದೀನಿ. ನಾನು ನಿಮ್ಮ ಸರಸ್ವತಿ ಪ್ರಕಾಶ್. ಇವತ್ತಿನ ಲಾಗಲ್ಲಿ ಏನಪ್ಪ ಇರುತ್ತೆ ಅಂತಂದರೆ, ಇವತ್ತು ಭಾನುವಾರದ ಲಾಗ್ ಮಾಡ್ತಾಯಿದ್ದೀನಿ. ಡೈಲಿ ಲಾಗ್ ಯಾವ ರೀತಿ ಇರುತ್ತೆ ನೋಡೋಣ. ಇಷ್ಟು ದಿನ ಯಾಕಪ್ಪ ನಮ್ಮ ಅಪ್ಪಾಜಿಗೆ ಹುಷಾರಿರಲಿಲ್ಲ, ಹಂಗಾಗಿ ನಾವು ಹಾಸ್ಪಿಟ್ಲಲ್ಲಿ ನಮ್ಮ ಅಪ್ಪಾಜಿನ ಅಡ್ಮಿಟ್ ಮಾಡ್ಕೊಂಡಿದ್ವಿ. ಆ ಬೇಜಾರಲ್ಲಿ ಯಾವುದೇ ವೀಡಿಯೋಸ್ ಕೂಡ ಮಾಡೋಕ್ಕಾಗಿಲ್ಲ ನನಗೆ. ತುಂಬ ಅಪ್ಪಾಜಿಗೆ ಹುಷಾರಿಲ್ಲದೆ ಒಂದು 15 ದಿನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ಕೊಂಡಿದ್ವಿ. ಅದಂತೂ ನಮಗೆ ಹಾರಿಬಲ್ ಡೇಸ್ ಅಂತಲೇ ಹೇಳ್ಬೋದು. ತುಂಬಾ ನರಕ ನೋಡಿಬಿಟ್ವಿ ನಾವಂತೂ ಹಾಸ್ಪಿಟ್ಲಲ್ಲಿ. ಯಾವ ನಮ್ಮ ಶತ್ರುಗೂ ಕೂಡ ಆ ನರಕ ಬೇಡ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ನಿಜವಾಗ್ಲೂ ನಾವು ಅನುಭವಿಸ್ತಂಥದ್ದು ಯಾರಿಗೂ ಬೇಡ. ನಮ್ಮ ಅಪ್ಪಾಜಿ ಯಾವಾಗೂ ಕೂಡ ಅವ್ರಿಗೆ ಒಂದು ತಲೆನೋವು ಅಂತ ಮಲಗ್ದವ್ರಲ್ಲ. ಸಡನ್ನೇ ಅವ್ರಿಗೆ ತುಂಬ ಸೀರಿಯಸ್ ಆಗಿ ಹುಷಾರಿಲ್ಲದೆ ಆಗ್ಬಿಡ್ತು. ಹಂಗಾಗಿ ನಾವು ಹಾಸ್ಪಿಟ್ಲಲ್ಲಿ ಅಪ್ಪಾಜಿನ ನೋಡ್ಕೊತ ಒಂದು 15 ದಿನ ಹಾಸ್ಪಿಟ್ಲಲ್ಲೇ ಆದ್ವಿ. ಯಾವ ವೀಡಿಯೋಸು ಯಾವ ಕಡೆನೂ ಗಮನನೇ ಇಲ್ಲ ನಮಗೆ. ಅಷ್ಟೊಂದು ಟೆನ್ಷನಲ್ಲೇ ದಿನ ಕಳೆದ್ವಿ ಅಂತಲೇ ಹೇಳ್ಬೋದು. 15 ದಿನ ಯಾವ ರೀತಿ ಕಳೆದ್ವಿ ಅಂದರೆ ನಿಜವಾಗ್ಲೂ ಅದನ್ನು ನೆನೆಸ್ಕೊಳ್ಳೋಕ್ಕೂ ಬೇಜಾರು ಅನಿಸುತ್ತೆ ನಮಗೆ. ಹಾಗೆ ಇವತ್ತು ನಾನು ಬೆಳಗ್ಗೆನೇ ಮೀನು ಸಾರು ಮಾಡ್ತಾಯಿದ್ದೀನಿ. ಸಂಡೇ ಇವತ್ತು ನಾನು ಮಾಡಲ್ಲ, ವಾರ ಇವತ್ತು ಅಂತಂದರೆ ನಮ್ಮ ಮನೆಯವ್ರು ಬೆಳಗ್ಗೆನೇ ಮೀನು ತಂದುಬಿಟ್ಟಿದ್ದಾರೆ. ಒಳ್ಳೆ ಮೀನು ಸಿಕ್ತು ಅಂತ. ನಾವಂತೂ ಇವತ್ತು ವಾರ ನಾನ್ ವೆಜ್ ತಿನ್ನಲ್ಲ, ಆದರೆ ಮನೆಯಲ್ಲಿ ಗಂಡು ಮಕ್ಕಳು ತಿಂತಾರೆ. ಅವ್ರಿಗೆ ಯಾಕೆ ನಾನು ಮಾಡಿಕೊಡಲ್ಲ ಅಂತ ಹೇಳೋದು ಅಂದ್ಬಿಟ್ಟು ಅವರಿಗೂ ಕೂಡ ಮಾಡಿಕೊಡೋಣ. ಆ ಕಡೆ ಅವರಾದ್ರೂ ಊಟ ಮಾಡ್ಕೊತಾರೆ, ನಮ್ಮದೇನು ಅಂತ ಹೇಳ್ಬಿಟ್ಟು ಕಾಫಿ ಕುಡಿದ್ಬಿಟ್ಟು ಬೇಜಾರು ಮಾಡಿಕೊಂಡ್ರೆ ಅವ್ರಿಗೂ ಬೇಜಾರಾಗುತ್ತೆ. ಬೇಗ ಮಾಡ್ತೀನಿ, ಲೇಟ್ ಆಗ್ಬಿಡುತ್ತೆ ವಾರದ ದಿನ. ಏನು ಮಾಡೋದು, ಪೂಜೆ ಮಾಡಬೇಕು. ಬಾಗಿಲು ಎಲ್ಲ ಸಾರಿಸಿ ರೆಡಿ ಮಾಡಿದ್ದೀನಿ. ನನ್ನ ಮಗಳಿಗೆ ಬೆಳಗ್ಗೆಯಿಂದ ಓದ್ಕೊಳಮ್ಮ ಅಂತ ಹೇಳಿ ಸಾಕಾಗೋಯ್ತು. ಮಾತೇ ಕೇಳಲ್ಲ. ಬರೀ ಹೊರಗಡೆ ಆಟದ ಜ್ಞಾನದಲ್ಲಿ ಒಂದು ಬುಕ್ ತೆಗೆದಿಟ್ಟು ಮತ್ತೆ ಓಡೋಗೋದು ಬರೋದು, ಇದೇ ಕೆಲಸ ಮಾಡ್ತಿದ್ದಾಳೆ. ಹೆಂಗಪ್ಪ ಇವ್ರನ್ನೆಲ್ಲ ಮೇಂಟೈನ್ ಮಾಡೋದು ಅನಿಸ್ಬಿಟ್ಟಿದೆ. ನಾನೇ ಈಗ ಸ್ನಾನ ಮಾಡ್ತೀನಿ. ಸ್ವಲ್ಪ ಸ್ನಾನ ಮಾಡ್ಕೊಂಬಿಟ್ಟು ಫಸ್ಟ್ ಪೂಜೆ ಮಾಡಬೇಕು. ಪೂಜೆ ನಮ್ಮಮ್ಮಂಗೆ ಎಲ್ಲ ಸಪೋರ್ಟ್ ಮಾಡಬೇಡ್ರಿ ಆಯಿತಾ, ಪ್ಲೀಸ್ ನಮ್ಮಮ್ಮಂಗೆ ಸಪೋರ್ಟ್ ನೋಡಿ. ಈ ಥರ ಡ್ರಾಮಾ ಮಾಡಿಬಿಟ್ಟು ಯಾಮಾರ್ಸೋದು ಭಾಳ ಅವಳಿಗೆ ಬುದ್ಧಿ. ಏನು ಮಾಡೋದು ನೋಡಿ, ಈ ಥರ ಮಕ್ಕಳಿದ್ರೆ ಹಂಗೆ ಅಲ್ವಾ. 12 ಗಂಟೆ ಆಯಿತು. ಪೂಜೆ ಆಗೋಷ್ಟೊತ್ತಿಗಿದ್ದ ಯಾವಾಗೂ ಅಷ್ಟೇ ಭಾನುವಾರ ದಿನ ಎಷ್ಟೇ ಬೇಗ ಇದ್ದು ಕೆಲಸ ಮಾಡ್ಕೊತೀನಂದ್ರು ಅದಕ್ಕೇನಾರು ಇನ್ನೊಂದು ಜೋಡಿಸ್ಕೊಳೋದು ಕೆಲಸ. ಹಂಗಾಗಿ ಯಾವಾಗ 12 ಗಂಟೆ ಇಲ್ದಲೇ ಪೂಜೆ ಮುಗಿಯೋದೇ ಇಲ್ಲ. ಪೂಜೆ ಎಲ್ಲ ಈಗ ಸದ್ಯ 12 ಗಂಟೆ ಮುಗೀತು. ಈಗ ನಾನು ಊಟ ಮಾಡಬೇಕು. ಹೇಳಿದ್ನಲ್ಲ ಮುಂಚೆ, ನಮ್ಮ ಮನೆಯವರು ಮೀನು ಸಾರು ಮಾಡಿದ್ದೆ, ಅದು ಊಟ ಮಾಡ್ಕೊಂಡು ಹೋದ್ರು. ನಾನಿವಾಗ ಸ್ವಲ್ಪ ಪುಳಿಯೋಗರೆ ಗೊಜ್ಜು ಮಾಡ್ಕೊಂಡು ಊಟ ಮಾಡೋಣ ಅಂತ ಬಂದಿದ್ದೀನಿ. ನೋಡೋಣ ಏನು ಮಾಡ್ತೀನಿ ಏನಂತ ಗೊತ್ತಿಲ್ಲ. ಟೈಮ್ ಆಗಿರೋದ್ರಿಂದ ಏನು ಮಾಡ್ಕೊಳಕ್ಕೂ ಪೇಷನ್ಸ್ ಇಲ್ಲ. ಯಾವುದಾಗುತ್ತೋ ಅದನ್ನು ಬೇಗ ಊಟ ಮಾಡ್ಕೊಂಬಿಡ್ತೀನಿ. ನಾನ್ ವೆಜ್ ಅಂತೂ ಇವತ್ತು ತಿನ್ನಲ್ಲ. ತಿಂಡಿ ತಿಂತಾ ಇದ್ದೆ. 12 ಗಂಟೆ ಆಯಿತು. ಮಳೆ ಅಂದರೆ ನೋಡಿ ಎಷ್ಟು ಮಳೆ ಬಂತು. ತಿಂಡಿ ತಿಂತಾನೆ ಹೊರಗೆ ಬಂದೆ. ಎಷ್ಟು ಜೋರಾಗಿ ಮಳೆ ಬಂದಿತ್ತು ಅಂದರೆ ಸಖತ್ತು ಜೋರಾಗಿ ಮಳೆ ಬಂತು. ಮಳೆ ಬರ್ತಾನೇ ಇದೆ ಇನ್ನೂ. ಮಳೆಗಾಲ, ಏನು ಮಾಡೋಕ್ಕಾಗಲ್ಲ. ಅದು ತುಂಬ ಮಳೆ ಬಂತು ಅಂತಲೇ ಹೇಳ್ಬೋದು. ಸಖತ್ತು ಮಳೆ ಒಂಥರ ಚೆನ್ನಾಗಿತ್ತು. ಮತ್ತು ನಾನು ಸಂಜೆನೇ ಲಾಗ್ ಶುರು ಮಾಡಿದ್ದು. ಸಂಜೆ ಏನಪ್ಪ ಅಂತಂದರೆ ಸಮೋಸ ಮಾಡೋಣ. ಮನೇಲಿ ಹಸ್ಬೆಂಡು ಮತ್ತು ಮಗಳು ಮನೆಯಲ್ಲೇ ಇದ್ದಾರೆ. ಸಂಡೇ ಆಗಿರೋದ್ರಿಂದ ಏನಾದರೂ ಮಾಡಿಕೊಡು ತಿನ್ನೋಕ್ಕೆ ಅಂತ ಕೇಳ್ತಾಯಿದ್ರು ನಮ್ಮ ಯಜಮಾನ್ರು. ಹಂಗಾಗಿ ನಾನು ಅವರಿಗೆ ಸಮೋಸ ಮಾಡಿಕೊಡೋಣ ಅಂತೇಳಿ ರೆಡಿ ಮಾಡ್ತಾಯಿದ್ದೆ. ಹಾಗೆ ನಾಳೆ ಸೋಮವಾರ ತಿಂಡಿಗೆ ದೋಸೆಗೆ ಹಾಕಿದ್ದೆ. ಸಮೋಸ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸಮೋಸ ಶೀಟ್ ಎಲ್ಲ ಸ್ನೇಹಿತರೆ ನಮ್ಮ ಮನೆಯವ್ರು ತೋಟದಿಂದ ಬಂದರು. ಸಮೋಸ ಮಾಡ್ತಾಯಿದ್ದೆ. ಸ್ವಲ್ಪ ಹೆಲ್ಪ್ ಮಾಡಿ ಅಂದೆ. ಕರಿತಾ ಇದ್ದಾರೆ. ತೋರಿಸ್ರಿ ಯಾವ ರೀತಿ ಬಂದಿದ್ದಾವೆ. ಬ್ಯಾಟಿಂಗ್ ಶುರು ಮಾಡಿದ್ದಾಳೆ. ಹೊಡ್ತಾನೂ ಬಿದ್ವು, ಒಂದೆರಡು ಹೊಡ್ತಾನೂ ಬಿದ್ವು. ಅದರಿಂದ ತಿಂಡಿನೇ ತಿಂತಿದ್ದಾಳೆ. ಅವಾಗವಾಗ ಕಜ್ಜಾಯನೂ ಸಿಗ್ತಾ ಇರುತ್ತೆ. ಅನಾನಸ್ ಕಟ್ ಮಾಡಿಲ್ಲ. ಮೊನ್ನೆ ಶುಕ್ರವಾರ ತಂದಿದ್ದು, ಒಂದಷ್ಟೇ ಕಟ್ ಮಾಡಿದ್ವಿ. ಸ್ವಲ್ಪ ಇದೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಫ್ರೈ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ಸಮೋಸ ಫ್ರೈ ಮಾಡಿ ಇಟ್ಟಿದ್ದೀನಿ. ಸೂಪರಾಗಿ ಬಂದಿದ್ದಾವೆ ಅಂತಾರೆ. ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದ್ದಾವೆ.
ರಾತ್ರಿ ಊಟ ಎಲ್ಲ ಆಯಿತು. ಊಟ ಎಲ್ಲ ಆದಮೇಲೆ ನಾನು ಅಕ್ಕಿ ಹಿಟ್ಟೆಲ್ಲ ರುಬ್ಬಿಟ್ಟು ಎಲ್ಲ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಮಲ್ಗೋಣ ಅಂತೇಳಿ ರೆಡಿ ಮಾಡ್ತಾಯಿದ್ದೆ. ನನ್ನ ಮಗಳು ಡ್ಯಾನ್ಸ್ ಬರ್ತಾಯಿತ್ತು ಅಂತೇಳಿ ಅದನ್ನು ನೋಡ್ಕೊತ ಡ್ಯಾನ್ಸ್ ಮಾಡ್ತಾಯಿದ್ಲು. ನಾನು ಕೂಡ ಹಾಗೆ ನೋಡ್ಕೊತಾನೆ ಕೇಳ್ಕೊತಾನೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ರಾತ್ರಿನೇ ಪಾತ್ರೆ ಎಲ್ಲ ತೊಳೆದಿಟ್ಟು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ. ದೋಸೆ ಹಿಟ್ಟು ಸಮೇತ ರುಬ್ಬಿಟ್ಟೆ. ಬೆಳಗ್ಗೆನೇ ಸ್ಕೂಲಿಗೆ ಹೋಗೋ ಟೈಮಿಗೆ ಎಲ್ಲನೂ ಮಾಡೋಕ್ಕಾಗಲ್ಲ. ಹಂಗಾಗಿ ಬೇಗ ಬೇಗ ರಾತ್ರಿನೇ ಸ್ವಲ್ಪ ಕೆಲಸ ಮಾಡ್ಕೊಂಬಿಟ್ರೆ ಮತ್ತು ಬೆಳಗ್ಗೆ ನನಗೆ ಅಷ್ಟು ಹಿಂಸೆ ಅನಿಸಲ್ಲ, ಬೇಗ ಮಾಡಿಬಿಡ್ಬೋದು. ಕೈಯಲ್ಲಿ ಎಲೆ ಇಟ್ಕೊಂಡಿದ್ದೀನಿ, ಎಲೆ ಅಡಿಕೆ ಹಾಕ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೆ. ಮೀನು ಸಾರು ಮಾಡಿದ್ನಲ್ಲ ಬೆಳಗ್ಗೆ, ಅದು ನಮ್ಮ ಮನೆಯವರು ನನ್ನ ಮಗಳು ಎಲ್ಲ ಊಟ ಮಾಡಿದರು. ಮತ್ತು ನಾನೇನು ಊಟ ಮಾಡಿಲ್ಲ, ಹಂಗಾಗಿ ಸಾಂಬಾರು ಉಳಿದಿದೆ. ನೋಡಿ ಮನೆಯೆಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿಕೊಂಡೆ ಅಡುಗೆ ಮನೆನ. ಏನು ಕ್ಲೀನ್ ಮಾಡಿ ಮಾಡ್ತಾಯಿದ್ದೀನಿ. ಈಗ ಟೈಮು 11 ಗಂಟೆ ಅಲ್ಲ 10:15 ಈಗ ಟೈಮು. ಬೆಳಗ್ಗೆನೇ ಕೆಲಸ ಎಲ್ಲ ಆಯಿತು. ನೆಲ ಒರೆಸ್ಬಿಟ್ಟು ಪಾತ್ರೆ ಉಜ್ಜಿಬಿಟ್ಟು ರಾತ್ರಿನೇ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಟಿದ್ದೆ. ಪೂಜೆ ಮಾಡೋ ದಿನ ಬೆಳಗ್ಗೆಲ್ಲ ತೊಳೆಯೋಕ್ಕಾಗೋದಿಲ್ಲ, ಹಂಗಾಗಿ ರಾತ್ರಿನೇ ಎಲ್ಲ ಕ್ಲೀನ್ ಮಾಡಿ ಅಡುಗೆ ಮನೆಯನ್ನು ಇಟ್ಟಿದ್ದೆ. ಸ್ಕೂಲಿಗೆ ನನ್ನ ಮಗಳು ಹೋದ್ಲು, ನಮ್ಮ ಮನೆಯವರು ಹೋದ್ರು. ತಿಂಡಿ ತಿಂದ್ಬಿಟ್ಟು ದೋಸೆ ನೆನ್ನೆ ರಾತ್ರಿನೇ ದೋಸೆ ಹಿಟ್ಟು ಎಲ್ಲ ರುಬ್ಬಿ ತೋರಿಸಿದ್ನಲ್ಲ, ಅದೇ ದೋಸೆ ಎಲ್ಲ ತಿಂದೋದ್ರು. ಕರೆಂಟ್ ಹೋಗುತ್ತೆ ಅಂತ ಹೇಳ್ಬಿಟ್ಟಿದ್ರು, ಹಂಗಾಗಿ ಬೆಳಗ್ಗೆನೇ ನಾನು ಸಾಂಬಾರು ಸಮೇತ ಮಾಡಿಟ್ಬಿಟ್ಟೆ. ಏನು ಸಾಂಬಾರು ಮಾಡಿದ್ದೀನಪ್ಪ ಅಂದರೆ ಬನ್ನಿ ತೋರಿಸ್ತೀನಿ. ಪೂಜೆ ಮಾಡಿದ್ದೀನಿ ನೋಡಿ, ಸಿಂಪಲ್ಲಾಗಿ ಪೂಜೆ ಮಾಡಿರೋ ಅಂಥದ್ದು. ಹೂವೆಲ್ಲ ಭಾಳ ಸಿಕ್ಕಿಲ್ಲ ನನಗೆ ಇವತ್ತು, ಸ್ವಲ್ಪನೇ ಎಲ್ಲ ಬರೀ ಬಿಳಿ ಹೂವೇ ಸಿಕ್ಕಿರೋದು. ಮಧ್ಯೆ ಮಧ್ಯೆ ಒಂದು ಹಳದಿ ಹೂವು ಸಿಕ್ತು. ಹಂಗಾಗಿ ಇವತ್ತು ಸಿಂಪಲ್ಲಾಗಿ ನಾನು ಈ ಥರನೇ ಪೂಜೆ ಮಾಡಿದ್ದೀನಿ. ಯಾವ ಥರ ಮಾಡಿದ್ದೀನಿ ಹೇಳಿ ಕಮೆಂಟಲ್ಲಿ ತಿಳಿಸಿ. ನಾನು ಸಿಂಪಲ್ಲಾಗಿ ಪೂಜೆ ಮಾಡಿದೆ. ಸೋಮವಾರದ ಪೂಜೆ ಆಯಿತು. ದೋಸೆ ನಮ್ಮ ಯಜಮಾನ್ರಿಗೆ ಹಾಕ್ಕೊಟ್ಟೆ, ಅವರು ತಿಂಡಿ ತಿಂದೋದ್ರು. ನಾನು ದೋಸೆ ಹಾಕ್ಕೊಬೇಕು. ಪೂಜೆ ಎಲ್ಲ ಆಯ್ತಲ್ಲ, ಈಗ ದೋಸೆ ಹಾಕಬೇಕು. ನೋಡಿ ಆಲೂಗಡ್ಡೆ ಪಲ್ಯ ಮಾಡಿದ್ದೀನಿ, ಕಾಯಿ ಚಟ್ನಿ ಕಾಯಿ ಶೇಂಗಾ ಹಾಕ್ಬಿಟ್ಟು ಚಟ್ನಿ ಮಾಡಿದ್ದೀನಿ. ಇಲ್ಲೇನು ಸಾಂಬಾರು ಮಾಡಿದ್ದೀನಪ್ಪ ಅಂತ ಸರಿ ಒಂದು ಮುಟ್ಟಿದ್ರೆ ಎಲ್ಲ ಮೊಳಕೆ ಹುಳ್ಳಿಕಾಳು ಸಾರು ಮಾಡಿದೆ ಬೆಳಗ್ಗೆನೆ. ಇವತ್ತು ಕರೆಂಟ್ ಹೋಗುತ್ತೆ ಬೆಳಗ್ಗೆನೆ ಅಂತ ಹೇಳಿದರು. ಮತ್ತು 6 ಗಂಟೆ ಸಂಜೆ 6 ಗಂಟೆವರೆಗೂ ಕರೆಂಟ್ ಬರೋಲ್ಲ ಅಂತ ಹೇಳಿದರು. ಹಂಗಾಗಿ ಬೇಗನೆ ಸಾಂಬಾರು ಮಾಡಿಕೊಂಡು ಮತ್ತು ಚಟ್ನಿಗೆಲ್ಲ ರುಬ್ಕೊಂಡು ಇಟ್ಕೊಂಡೆ. ಸಾರು ಮಾಡಿ ಇಟ್ಕೊಂಡ್ಬಿಟ್ರೆ ಮಧ್ಯಾಹ್ನ ಊಟಕ್ಕೇನು ಸಮಸ್ಯೆ ಇರೋಲ್ಲ. ಇಲ್ಲಾಂದರೆ ಮತ್ತೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಬೇಗ ಮೊಳಕೆ ಹುಳ್ಳಿಕಾಳು ಸಾಂಬಾರು ಮಾಡಿಟ್ಟಿದ್ದೀನಿ. ಮಧ್ಯಾಹ್ನ ಸ್ವಲ್ಪ ಅನ್ನ ಮಾಡ್ಕೊಂಬಿಟ್ಟು ಮುದ್ದೆ ಮಾಡಿದರೆ ಸರಿ ಹೋಗುತ್ತೆ. ನೀರು ಬಿಟ್ಟಿದ್ದಾರೆ, ಇವಾಗ ನೀರು ಹಿಡಿಬೇಕು ಕುಡಿಯೋಕ್ಕೆ. ನೆನ್ನೆ ನೀರು ಬಿಟ್ಟಿದ್ರು, ಮಳೆ ಬರ್ತಾಯಿತ್ತು, ಹಿಡಿಯೋಕ್ಕೆ ಆಗಲಿಲ್ಲ ಹಿಂದ್ಗಡೆ. ಹಂಗಾಗಿ ಇವತ್ತು ಕುಡಿಯೋಕ್ಕೆ ನೀರು ಹಿಡಿಬೇಕು. 1-2 ಕೊಡ ನೀರು ಹಿಡಿದು ಸಾಕು. ನೀರು ಹಿಡಿದ್ಬಿಟ್ಟು ನಾನು ತಿಂಡಿ ತಿಂತೀನಿ. ಈಗ 10:15 ಆಗಿದೆ, 1-2 ಕೊಡ ಅಷ್ಟೇ ಹಿಡಿದು. ನೋಡಿ ದೋಸೆ ಹಾಕ್ಕೊಂಡೆ, 2 ಕೊಡ ನೀರು ಹಿಡಿದೆ ಕುಡಿಯೋಕ್ಕೆ. ತುಪ್ಪ ನೋಡಿ, ನಾನು ಮನೆಯಲ್ಲೇ ಮಾಡಿರೋಂಥ ತುಪ್ಪ ಎಷ್ಟು ಚೆನ್ನಾಗಿದೆ ಅಂದರೆ ಘಮ ಘಮ ಅಂತ ಇರುತ್ತೆ. ಮನೆಯಲ್ಲೇ ನಾನು ಕೆನೆ ತೆಗೆದ್ಬಿಟ್ಟು ಮಾಡ್ತಾ ಇರೋಂಥದ್ದು. ಸೂಪರ್ ಆಗಿದೆ ತುಪ್ಪ ಅಂದರು. ದೋಸೆ ಪಲ್ಯ ಚಟ್ನಿ ಸೂಪರಾಗಿದೆ. ನಮ್ಮ ಮನೆಯವ್ರಂತರೂ ದೋಸೆ ತುಂಬ ಚೆನ್ನಾಗಿ ಬಂದಿದ್ದಾವೆ, ಸ್ಮೂತಾಗಿ, ಹೋಟೆಲ್ಗಿನ್ನ ಚೆನ್ನಾಗಿದೆ ಅಂತ ಹೇಳಿದರು. ತುಂಬ ಖುಷಿಯಾಯಿತು. ನನಗೂ ನಿಜವಾಗ್ಲೂ ದೋಸೆ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ. ಸಂಜೆ ದೀಪನೂ ಹಚ್ಚಿದ್ಲು, ನನ್ನ ಮಗಳೇ ಹಚ್ಚಿದ್ಲು ಬಂದು. ಯಾಕೋ ಸ್ವಲ್ಪ ಶೀತ ಎಲ್ಲ ಆದಂಗಾಗಿದೆ, ಶೀತ ತಲೆನೋವು. ಅವಳು ಬಂದು ನಾನು ಕಸ ಎಲ್ಲ ಗುಡಿಸ್ಕೊಟ್ಟೆ, ಬಾಗಿಲು ನೀರು ಹಾಕ್ಬಿಟ್ಟು ದೀಪ ಹಚ್ಚಿದ್ದಾಳೆ ನನ್ನ ಮಗಳೇ. ಅವಳಿಗೆ ಸ್ವಲ್ಪ ದೋಸೆ ಮಾಡಿಕೊಟ್ಟೆ, ಸ್ವೀಟ್ ದೋಸೆ, ಹಾಗೆ ಒಂದು ಸಪ್ಪೆ ದೋಸೆ ಮಾಡಿಕೊಟ್ಟೆ. ಯಾಕೆ ಗೊತ್ತಿಲ್ಲ, ಸಡನ್ನೇ ಶೀತ ತಲೆನೋವು ಥರ ಆಗಿದೆ. ಮೈಕೆಲ್ಲ ಸ್ವಲ್ಪ ನೋವ್ತಾ ಇದೆ, ಶೀತ ತುಂಬ ಆಗಿದೆ ಅನಿಸುತ್ತೆ, ಭಾರ ಅನಿಸುತ್ತೆ ತಲೆ. ದೋಸೆ ಹಾಕ್ಕೊಟ್ಟೆ, ಹಾಗೆ ಸ್ವಲ್ಪ ಟೀ ಮಾಡ್ಕೊಂಡಿದ್ದೀನಿ. ಹಾಗೆ ಯಾವುದು ಸ್ವಲ್ಪ ಟೀ ಮಾಡಿದೆ, ಆಗಲೇ ನಮ್ಮ ಅತ್ತೆಗೂ ಮಾಡಿಕೊಟ್ಟೆ. ಈಗ ನಾನು ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಸಂಜೆಗೆ ಸಾಂಬಾರಿದೆ,
ಶೀತ ಆಗಿದೆ, ಸ್ವಲ್ಪ ತಲೆನೋವು ಜಾಸ್ತಿ ಇದೆ. ದೀಪ ಹಚ್ಚಿದ್ಲು ನನ್ನ ಮಗಳೇನೆ, ಕಸ ಗುಡಿಸಿ ಬಾಗಿಲಿ ನೀರು ಹಾಕ್ಕೊಟ್ಟೆ. ಅವಳೇ ಪೂಜೆ ಮಾಡಿದ್ದಾಳೆ, ದೀಪ ಹಚ್ಚಿದ್ದಾಳೆ. ಸಾಂಬಾರೆಲ್ಲ ಇದೆ. ಅನ್ನ ಮುದ್ದೆ ಮಾಡಬೇಕು, ಇನ್ನು ಕೇಳ್ತೀನಿ. ಬೇಕು ಅಂದರೆ ಮುದ್ದೆ ಮಾಡ್ತೀನಿ. ಮಧ್ಯಾಹ್ನ ಮುದ್ದೆ ಮಾಡಿದ್ದೆ, ಅದನ್ನೆಲ್ಲ ನಾನೇನು ವೀಡಿಯೋಸ್ ಮಾಡಿಲ್ಲ. ಮಧ್ಯಾಹ್ನದಿಂದನೇ ತಲೆನೋವೆಲ್ಲ ಶುರುವಾಗಿತ್ತು ನನಗೆ. ಹಂಗಾಗಿ ಸಂಜೆ ಸ್ವಲ್ಪ ಅನ್ನ ಏನಾದರೂ ಮಾಡಿಬಿಡ್ತೀನಿ. ನೋಡೋಣ ಏನು ಮಾಡಬೇಕು ಏನು ಅಂತ. ಇವತ್ತು ಸಂಜೆ ವ್ಲಾಗ್ ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ. ನಮ್ಮ ಮನೆಯವರು ದಿಲ್ ಖುಷ್ ತಂದಿದ್ರು, ಎಷ್ಟು ಚೆನ್ನಾಗಿದೆ. ದಿಲ್ ಖುಷ್ ಚೆನ್ನಾಗಿದೆ, ತಿಂತಾಯಿದ್ದೀವಿ. ಈಗಿನ ಟೀ ಕುಡ್ದಿದ್ದೆ, ಮತ್ತೆ ತಂದರು. ಸಿಹಿ ತಿನ್ನೋಕ್ಕಾಗ್ತಾಯಿಲ್ಲ. ನನ್ನ ಮಗಳಿಗೆ ನೋಡ್ರಿ ಎಷ್ಟು ಖುಷಿಯಾಗಿದೆ. ಅವ್ರ ಅಪ್ಪಾಜಿ ಹೊಸ ಫೋನ್ ತಗೊಂಡಿದ್ದಾರೆ, ಹಳೆ ಫೋನ್ ಹಾಳಾಗಿತ್ತು ಅಂತ. ಅವಳಿಗೆ ಅವ್ರ ಅಪ್ಪಾಜಿಕ್ಕಿನ ಅವಳಿಗೆ ಜಾಸ್ತಿ ಖುಷಿಯಾಗಿದೆ. ಹೊಡ್ಕೊಂಡ್ಲ ಮಂಚಕ್ಕೆ, ಬರೀ ಇದೇ ಕ್ಯಾತೆ ಅವಳ್ದು. ಪ್ರಕಾಶ್ ಯಾವ ಫೋನ್ ತಗೊಂಡ್ರಿ? ಇವತ್ತಿನ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಸ್ವಲ್ಪನಾದರೂ ವೀಡಿಯೋಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಯಾವಾಗೂ ಸಪೋರ್ಟ್ ಮಾಡ್ತಾರೆ.